ಯಾರು ಆಪರೇಷನ್ ಸಿಂಧೂರ ನಮ್ಮ ಮಹಿಳೆಯರಿಂದಲೇ ಅದು ಉಡಾವಣೆ ಆಗಿರೋದು ಅಂತಂದ್ರೆ ಕಾರ್ಯಾಚರಣೆ ನಡೆದಿರೋದು ಅವ್ರು ಎಷ್ಟು ನಮ್ಮ ಮಹಿಳಾ ಸೈನಿಕರು ಅಂದ್ರೆ ಈಗ ಅವ್ರನ್ನೆಲ್ಲ ಒಡೆದುರುಳಿಸಿರೋದು ನಮ್ಮ ಮಹಿಳಾ ಸೈನಿಕರು ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ ಅಂತಂದರೆ, ಮೊದಲನೇದಾಗಿ ಯಾವ ರೀತಿ ಉಗ್ರಗಾಮಿಗಳು ಒಳಗೆ ಬಂದರು ಅನ್ನೋದು ಪ್ರಶ್ನೆ. ಯಾವ ರೀತಿ ಬಂದರು ಅಂತ ಬಂದು ತಕ್ಷಣ ಒಂದು ರೀತಿ ಕೂತಿದ್ದವ್ರಿಗೆಲ್ಲ ಗಂತಗ ಹೊಡೆದ್ಬಿಟ್ರು. ಬಂದದ್ದಂಗೆ ಹೊಡೆದದ್ದಂಗೆ ಬೆಂಬಲ ಕೊಟ್ಟಿರೋರು, ಸಹಕಾರ ಮಾಡಿದವ್ರು ಯಾರು. ಇದಕ್ಕಾಗಿ ನಾವು ಪಾಕಿಸ್ತಾನ ಅಂತ ತೀರ್ಮಾನ ಆಯಿತು. ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮ್ಮ ಸೈನ್ಯಕ್ಕೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಪೂರ್ಣ ಸರ್ವ ಸ್ವಾತಂತ್ರ್ಯ ಕೊಟ್ಟರು. ಕೊಟ್ಟ ತಕ್ಷಣ ಪಾಕಿಸ್ತಾನಕ್ಕೆ ನುಗ್ಗಿದ್ದಾರೆ. ಅಲ್ಲಿ ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಇದು ನಾವು ನಮ್ಮ ಸೈನ್ಯವನ್ನು ಗೌರವಿಸಬೇಕು. ಸರ್, ಈಗ ಇಂದಿರಾ ಗಾಂಧಿ ಅವ್ರಿಗೂ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಕಂಪೇರ್ ಮಾಡೋ ಸಂದರ್ಭದಲ್ಲಿ 10,000 ಜನ ಪಾಕಿಸ್ತಾನಿ ಸೈನಿಕರನ್ನ ಮಂಡಿಯವರಿಗೆ ಕ್ಷಮೆ ಕೇಳಂಗೆ ಮಾಡಿದ್ರು. ಮೋದಿ ಅವರು ಅದನ್ನು ಮಾಡ್ಬೋದಾಗಿತ್ತಲ್ಲ ಅಂತ. ಇಲ್ಲ, ಮುಂದೆ ಇವತ್ತೇ ಮುಗಿದಿಲ್ಲ. ಇದು ಇವತ್ತೇ ಮುಗಿದಿಲ್ಲ. ಇನ್ನೂ ಇದು ಕದನ ವಿರಾಮ ಆದರೂ ಮುಂದಿನ ದಿನಗಳಲ್ಲಿ ಇದು ಇನ್ನೂ ನಡೆಯುವ ಸೂಚನೆ ಇರೋದರಿಂದ ಮಂಡಿ ಈಗಾಗಲೇ ಇಂದಿರಾ ಗಾಂಧಿಯವರು ಭಾಳ ಶಕ್ತಿಯುತವಾಗಿ ಭದ್ರವಾಗಿ ಮಾಡಿದ್ರು. ಇಂದಿರಾ ಗಾಂಧಿಯವರು ನಿಮಗೆ ಹೇಳೋದಾದರೆ ಅವರ ಶಕ್ತಿ, ಅವತ್ತಿನ ಪರಿಸ್ಥಿತಿ ಬಹಳ ಅತ್ಯಂತ ಅಂಥ ಒಬ್ಬ ವೀರ ಮಹಿಳೆ ಮಾಡಿದ್ದಾರೆ. ಅದೇ ರೀತಿ ಕಾರ್ಗಿಲ್ ಯುದ್ಧವೂ ಅದು ಹಿಂಗೆ ಆಯಿತು. ಈ ಥರ ಆಗಿದೆ. ಇವತ್ತು ಪಾಕಿಸ್ತಾನ ಎದುರಲೇಬೇಕಾಗಿದೆ. ನಮ್ಮ ಸೈನ್ಯ ಅವರಿಂದ ನಾವೇನು ತೊಂದರೆ ಅನುಭವಿಸಿಲ್ಲ. ಅವರು ಕೊಟ್ಟ ಪ್ರತಿ ಇದಕ್ಕೂ ನಾವು ಉತ್ತರ ಕೊಟ್ಟಿದ್ದೇವೆ. ನಮ್ಮ ಸೈನ್ಯ ಭದ್ರವಾಗಿ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಂಡಿ ಊರುವ ಕಾಲ ಸನ್ನಿಹಿತ ಆಗಿದೆ, ಆಗತ್ತೆ.